ಗೋವಿನ ಜೋಳದಲ್ಲಿ ಮೂಲಸಜ್ಜೆ ಕಳೆಯ ಸಮಗ್ರ ನಿರ್ವಹಣೆ. ಈಗ ನಮ್ಮ ಶುಭ ಮುಂಜಾನೆ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಬಾಗೇವಾಡಿ, BSc Agri 3rd year, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಕಾರವಾರ ಅಲ್ಲಿ ಓದುತ್ತಿದ್ದೇನೆ. ಇವತ್ತು ನಾವು ಮಾಡ್ತಿರುವಂತಹ ಟೆಕ್ನಾಲಜಿ ಯಾವ್ದಂತಂದ್ರೆ ಗೋವಿನ ಜೋಳದಲ್ಲಿ ಮೂಲಸಜ್ಜೆ ಕಳೆಯ ಸಮಗ್ರ ನಿರ್ವಹಣೆ. ಈಗ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಗೋವಿನ ಜೋಳ ಬೆಳಿತಾರ. ಅದ್ರಾಗ ಹಾವೇರಿ ಮತ್ತು ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ಜಾಸ್ತಿಯಾಗಿ ಗೋವಿನ ಜೋಳ ಬೆಳಿತಾರ. ಅದ್ರ ಜೊತೆ ಇದು ಮೂಲಸಜ್ಜೆ ಕಳೆ ಅನ್ನೋದು ಜಾಸ್ತಿಯಾಗಿ ಜಾಸ್ತಿ ಬಹಳ ಲಾಸ್ ಮಾಡಕತ್ತೈತಿ. ಇದರಿಂದ 70-80% ಲಾಸ್ ಆಗಕತ್ತೈತಿ. ಇದು ಮೂಲಸಜ್ಜೆ ಕಳೆಯ ಮೇನ್ ಕ್ಯಾರೆಕ್ಟರ್ ಏನಂತಂದ್ರೆ ಇದು ಬಹಳ ಸುಂಕವಾಗಿರ್ತದೆ. ಇದು ಗೋವಿನ ಜೋಳದ ಸೇಮ್ ಫ್ಯಾಮಿಲಿ ಆಗಿರೋದ ಅಂದ್ರೆ ಪೋಯಸಿ ಫ್ಯಾಮಿಲಿಗೆ ಸೇರಿದೋದ್ರಿಂದ ಅದು ಇದು ಒಂಥರ ಅಣ್ಣ ತಮ್ಮ ಇದ್ದಂಗೆ. ಅದೇನಿರ್ತೈತಿ ಇದು ಅಲ್ಲೇ ಇರ್ತೈತಿ. ಜಾಸ್ತಿಯಾಗಿ ಅದಕ್ಕಿಂತ ಹೆಚ್ಚು ಇದ ಜಾಸ್ತಿ ಬೆಳೆಯಕತ್ತೈತಿ. ಅದರಿಂದ ಜಾಸ್ತಿ ಲಾಸ್ ಆಗತೈತಿ. ಈಗ ನಾವು ಹೇಗ್ ನಿರ್ವಹಣೆ ಮಾಡ್ಬೇಕು ಅಂತಂದ್ರ ಮಾಗಿ ಉಳ್ಮೆ ಮಾಡ್ಬೇಕು. ಬೇಸಿಗೆಯಲ್ಲಿ ಮಾಗಿ ಉಳ್ಮೆ ಮಾಡ್ಬೇಕು. ಮತ್ ಆಮೇಲೆ ಬೆಳೆ ಪರಿವರ್ತನೆ ಮಾಡ್ಬೇಕು. ಈ ಒಂದ್ಸಲ ಗೋವಿನ ಜೋಳ ಬೆಳೆದ್ರೆ ನೆಕ್ಸ್ಟ್ ಟೈಮ್ ಗೋವಿನ ಜೋಳ ಬೆಳಿಬಾರ್ದು. ಶೇಂಗಾ ಅಥವಾ ಕಡ್ಲೆಯನ್ನು ಬೆಳೆದೇವಿ. ಈಗ ಈ ತರ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಏನಕತಿ ಇವು ಕಸಗಳನ್ನ ಕಡಿಮೆ ಮಾಡಬಹುದು. ಈಗ 2 ಸಾಲಿನ ನಡುವು ಸೆಣಬು ಅಥವಾ ಸೋಯಾಬೀನ್ ಅನ್ನ ಬೆಳಿಬೇಕು. ಅಂದ್ರೆ ಅಂತರ ಬೇಸಾಯ ಮಾಡೋದೈತಿ. ಈ ತರ ಮಾಡೋದ್ರಿಂದ ಏನಾಕತಿ ಇವು ಕಳೆಗಳನ್ನ ಮೇಳ ಎಳಕ ಬಿಡಂಗಿಲ್ಲ. ಗೋವಿನ ಜೋಳದ ಬಿತ್ತನೆ ದಿವಸ ಅಥವಾ ಬಿತ್ತನೆ ಮಾಡಿದ್ರು ಅಟ್ರಾಜಿನ್ ಅನ್ನೋ ಕೆಮಿಕಲ್ಸ್ ಇರ್ತಾವೆ. ಇದು ಅರ್ಧ kg ಅಂತ ಹಾಕ್ಬೇಕು. ಮತ್ತೆ ಪೆಂಡಿಮಿಥಾಲಿನ್ 1 ಲೀಟರ್ ಅಂತ ಹಾಕ್ಬೇಕು. ಅವ್ನ ಮಿಕ್ಸ್ ಮಾಡಿ 300 ಲೀಟರ್ ಅಂತ 1 ಎಕರೆಗೆ ಸ್ಪ್ರೇ ಮಾಡ್ಬೇಕು. ಇದು ಬಿತ್ತನೆ ದಿವಸ ಅಥವಾ ಬಿತ್ತನೆ ಮರ್ದಿವಸನ ಮಾಡ್ಬೇಕು. ಈಗ ಮೂಲಸಜ್ಜೆ ಕಸ ಏನೈತಲ್ಲ 15 ದಿವಸ ಅಂದ್ರೆ ಇಷ್ಟು ಆಗಿ ಬಂದಿರ್ತೇವೆ. ಅವಾಗ ನಾವ್ ಏನ್ ನಿರ್ವಹಣೆ ತಗೋಬೇಕು ಅಂತಂದ್ರೆ 2 ಗುಂಟೆ ಹೊಡಿಬೇಕು. ಈ 15-20 ದಿವಸ ಒಂದ್ಸಲ 2 ಗುಂಟೆ ಹೊಡಿಬೇಕು. 30-35 ದಿವಸ ಮತ್ತೊಮ್ಮೆ 2 ಗುಂಟೆ ಹೊಡಿಬೇಕು. ಈಗ ಅಷ್ಟಾದ್ರೂ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಮತ್ತೆ ಕೆಮಿಕಲ್ಸ್ ಹಾಕ್ಬೇಕು. ಇದು ಟೆಂಬೋಟ್ರಿಯಾನ್ ಅಂತ ಕೆಮಿಕಲ್. ಟೆಂಬೋಟ್ರಿಯಾನು 115 ml ಬಾಟಲ್ ಸಿಗುತ್ತೆ. ಈ ಬಾಟಲ್ ಜೊತೆ ಅಟ್ರಾಜಿನ್ ಅನ್ನ ಮತ್ತೆ ಅರ್ಧ kg ಅಟ್ರಾಜಿನ್ ಅಡ್ಜುಂಟ್ ಅಂತ ಸಿಗುತ್ತೆ, ಅಂಟ್ ಅಂತ ಸಿಗುತ್ತೆ. ಎಷ್ಟು ಲೀಟರ್ ಹಾಕಿ ಇದನ್ನ ಪೂರ್ತಿ 12 ಲೀಟರ್ಗೆ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು 1 ಲೀಟರ್ ಅನ್ನ ತಗೊಂಡು 16 ಲೀಟರ್ ಪಂಪ್ ಇರ್ತೀಯಲ್ಲ ಅಂತಾವ್ 16 ಲೀಟರ್ ಪಂಪ್ 12 ಪಂಪ್ ಅಂತ ಹೊಡಿಬೇಕು 1 ಎಕರೆಗೆ. ಅಂದ್ರೆ ಟೋಟಲ್ ಆಗಿ 200 ಲೀಟರ್ ಹೊಡೆದಂಗ ಆಗ್ತೈತಿ. ಇದು ಟೆಂಬೋಟ್ರಿಯಾನು ಲಾಡಿಸ್ ಅಂತ ಅಂತಾರೆ. ಅದನ್ನ ನೀವು ಹೊಡಿತೀರಿ ಮೊದ್ಲಿಂತ್ರ. ಬಟ್ ಅಟ್ರಾಜಿನ್ ಮತ್ತೆ ಅಡ್ಜುಂಟ್ ಅನ್ನ ಮಿಕ್ಸ್ ಮಾಡಿ ಹೊಡಿದ್ರೆ ಕಂಟ್ರೋಲ್ ಆಗುತ್ತೆ. ಈಗ ಅದು ಕೆಮಿಕಲ್ಸ್ ಇರಲಿಲ್ಲ ಅಂತಂದ್ರ ಟ್ರೋಪೋಮಿಜನ್ ಅಂತ ಕೆಮಿಕಲ್ ಇದೆ. ಇದು 30 ml ಬಾಟಲ್ ಇರುತ್ತೆ. ಅಡ್ಜುಂಟ್ 300 ml, ಇದು 30 ml. ಬಟ್ ಅಟ್ರಾಜಿನ್ ಅರ್ಧ kg. ಇವು ಮೂರನ್ನು ಸೇಮ್ ಆಗಿ 12 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು 12 ಪಂಪ್ಗಳು 1 ಎಕರೆ ಗಂಟ ಹೊಡಿತೀವಿ. ಈಗ ಮಾಡೋದ್ರಿಂದ ಈ ಕಳೆಗಳು ನಿರ್ವಹಣೆ ಆಗ್ತಾವ. ಯಾವಾಗಂತಂದ್ರೆ ಇಷ್ಟು ದೊಡ್ಡದಾಗ ಮಟ್ಟ 1-2 ನೀಫ್ ಇರ್ತಾವಲ್ಲ ಅವಾಗನ ನಾವು ಕಂಟ್ರೋಲ್ ಮೆಜರ್ಸ್ ತಗೋಬೇಕು. ಇಲ್ಲ ಅಂತಂದ್ರೆ ಹೋಗಲ್ಲ. ಈಗ ಒಂದ್ ವೇಳೆ ಬಂತು ಅಂತಂದ್ರ ಹೂ ಆಡೋಕ್ಕಿಂತ ಮುಂಚೆನ ಕಿತ್ತು ತೆಗಿಬೇಕೆಲ್ಲಾನು. ಈಗ ಕೂಳಿಗಾರನ ಹಚ್ಚಿ ಕಿತ್ತಿಸಿ ತೆಗಿಬೇಕು. ಈ ತರ ನಿರ್ವಹಣೆ ಮಾಡ್ಬೇಕು.